ನಮಸ್ಕಾರ ಗೆಳೆಯರೆ. 2026 T20 ವಿಶ್ವಕಪ್ ಮುಗಿದಿರಬಹುದು, ಆದ್ರೆ ಭಾರತ ಚಾಂಪಿಯನ್ ಆದ ಆ ಕ್ಷಣ ಮಾತ್ರ ಕಣ್ಮುಂದೆ ಹಾಗೇ ಇದೆ. ಅಹಮದಾಬಾದ್ ಆ ಫೈನಲ್ ಅಲ್ಲಿ ಸಂಜು ಬ್ಯಾಟಿಂಗ್ ಹಾಗೂ ಬುಮ್ರಾ ಅವರ ಮಾರಕ ದಾಳಿಗೆ ನ್ಯೂಜಿಲೆಂಡ್ ಮಂಡಿಯೂರಿತ್ತು. ಭಾರತ ಕಪ್ ಗೆದ್ದಿದ್ದೇನು ನಿಜ, ಆದ್ರೆ ಇಡೀ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿ ಅಭಿಮಾನಿಗಳನ್ನ ರಂಜಿಸಿದ ಆ ಟಾಪ್ 5 ಬ್ಯಾಟ್ಸ್ಮನ್ ಯಾರು ಗೊತ್ತಾ? ಈ ಲಿಸ್ಟ್ ನಲ್ಲಿ ನಮ್ಮ ಸಂಜು ಹಾಗೂ ಇಶಾನ್ ಕಿಶನ್ ಇಬ್ಬರು ಇದ್ದಾರೆ. ಆದ್ರೆ ನಂಬರ್ 1 ಸ್ಥಾನದಲ್ಲಿರೋದು ಮಾತ್ರ ಪಾಕಿಸ್ತಾನದ ಆ ಒಬ್ಬ ಆಟಗಾರ. ಕಂಪ್ಲೀಟ್ ಲಿಸ್ಟ್ ಅನ್ನು ಇಲ್ಲಿದೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲಿಸ್ಟ್ ನಲ್ಲಿ 5ನೇ ಸ್ಥಾನದಲ್ಲಿರೋದು ನ್ಯೂಜಿಲೆಂಡ್ ನ ಫಿನ್ ಅನೆಲ್. 8 ಮ್ಯಾಚ್ ಗಳಿಂದ ಇವರು 298 ರನ್ ಗಳನ್ನು ಗಳಿಸಿ ಮಿಂಚಿದ್ದಾರೆ. ಹಾಗೆ ವಿಶೇಷ ಏನಂದ್ರೆ ಇವರು ಸೆಮಿಫೈನಲ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಕೇವಲ 33 ಬಾಲ್ ಗಳಿಗೆ ಸೆಂಚುರಿ ಹೊಡೆದು ಇತಿಹಾಸ ಬರೆದಿದ್ರು ಹಾಗೂ ಡ್ಯಾಶಿಂಗ್ ಓಪನರ್ ಕೂಡ ಎನಿಸಿಕೊಂಡಿದ್ರು. ಇನ್ನು 4ನೇ ಸ್ಥಾನದಲ್ಲಿರೋದು ನಮ್ಮ ಪಾಕೆಟ್ ಡೈನಮೋ ಇಶಾನ್ ಕಿಶನ್. ಬರೋಬ್ಬರಿ 2 ವರ್ಷಗಳ ಕಾಲ ಟೀಮ್ ಇಂಡಿಯಾ ಇಂದ ಹೊರಗಿದ್ದ ಇವರು ಈ ವರ್ಲ್ಡ್ ಕಪ್ ಮೂಲಕ ಬೆಂಕಿ ಕಮ್ಬ್ಯಾಕ್ ಮಾಡಿದ್ದಾರೆ. ನಂಬರ್ 3ನೇ ಕ್ರಮಾಂಕದಲ್ಲಿ ಬಂದು 9 ಮ್ಯಾಚ್ ಗಳಲ್ಲಿ ಬರೋಬ್ಬರಿ 317 ರನ್ ಅನ್ನು ಚೆಚ್ಚಿದ್ದಾರೆ. ಇವರ 193ರ ಸ್ಟ್ರೈಕ್ ರೇಟ್ ನೋಡಿದ್ರೆ ಬೌಲರ್ ಗಳಿಗೆ ಎಷ್ಟು ನಡಕ ಬಂದಿರಬಹುದಂತ ನೀವೇ ಯೋಚನೆ ಮಾಡಿ. ಇನ್ನು 3ನೇ ಸ್ಥಾನದಲ್ಲಿರೋದು ನಮ್ಮ ಟೂರ್ನಿಯ ಶ್ರೇಷ್ಠ ಆಟಗಾರ ಸಂಜು ಸ್ಯಾಮ್ಸನ್. ಇವರ ಕತೆ ಅದ್ಭುತ. ಸ್ಟಾರ್ಟಿಂಗ್ ನಲ್ಲಿ ಇವರಿಗೆ ಚಾನ್ಸೇ ಸಿಕ್ಕಿರ್ಲಿಲ್ಲ. ಅಭಿಷೇಕ್ ಶರ್ಮಾರಿಗೆ ಹುಷಾರಿಲ್ಲದಿದ್ದಾಗ ಸಿಕ್ಕ ಆ ಒಂದು ಅವಕಾಶವನ್ನ ಸಂಜು ಸ್ಯಾಮ್ಸನ್ ಚಿನ್ನ ಮಾಡಿಕೊಂಡ್ರು. ಇಂಗ್ಲೆಂಡ್ ಮೇಲೆ 89 ರನ್, ವೆಸ್ಟ್ ಇಂಡೀಸ್ ಮೇಲೆ 97 ರನ್, ಫೈನಲ್ ನಲ್ಲಿ ಮತ್ತೆ 89 ರನ್ ಗಳನ್ನು ಕೇವಲ 5 ಇನ್ನಿಂಗ್ಸ್ ನಲ್ಲಿ 321 ರನ್ ಅನ್ನು ಹೊಡೆದು ಭಾರತಕ್ಕೆ ಕಪ್ ಗೆಲ್ಲಿಸಿಕೊಟ್ಟ ರಿಯಲ್ ಹೀರೋ ಸಂಜು. 2ನೇ ಸ್ಥಾನದಲ್ಲಿರೋದು ಟೀಮ್ ಸರ್ಫೆಕ್ಟ್. 8 ಇನ್ನಿಂಗ್ಸ್ ನಲ್ಲಿ ಇವರು 326 ರನ್ನು ಬಾರಿಸಿ ಕಿವೀಸ್ ತಂಡ ಫೈನಲ್ ತಲುಪಕ್ಕೆ ಪ್ರಮುಖ ಕಾರಣವಾದರು. ಸಂಜು ಮತ್ತೆ ಇಶಾನ್ ಕಿಶನ್ ಗಿಂತ ಇವರು ಸ್ವಲ್ಪ ಮುಂದೆ ಇದ್ದಾರೆ. ಈಗ ನಂಬರ್ 1 ಸ್ಥಾನದಲ್ಲಿರೋದು ಯಾರಪ್ಪ ಅಂದ್ರೆ ಅದು ಪಾಕಿಸ್ತಾನದ ಶಾಹಿಬ್ ಜಾದ್ ಫರಾನ್. ಪಾಕಿಸ್ತಾನ ಸೂಪರ್ 8 ರಲ್ಲೂ ಕೂಡ ಹೋಗದಿದ್ರು ಕೂಡ ಫರಾನ್ ಮಾತ್ರ ಆಡಿದ 6 ಮ್ಯಾಚ್ ಗಳಲ್ಲಿ ಬೆಂಕಿ ಆಟ ಆಡಿದ್ರು. 166ರ ಸ್ಟ್ರೈಕ್ ರೇಟ್ ನಲ್ಲಿ ಬರೋಬ್ಬರಿ 383 ರನ್ನು ಚೆಚ್ಚಿ ಟೂರ್ನಿಯಲ್ಲಿ ಟಾಪ್ ಸ್ಕೋರರ್ ಎನಿಸಿಕೊಂಡ್ರು ಹಾಗೂ ಪಾಕಿಸ್ತಾನದ ಮಾನ ಉಳಿಸಿದ್ರು ಈ ಒಬ್ಬ ಆಟಗಾರ ಎಂದ್ರೂ ಕೂಡ ತಪ್ಪಾಗಲ್ಲ. ಫ್ರೆಂಡ್ಸ್, ಈ ಬ್ಯಾಟ್ಸ್ಮನ್ ಗಳಲ್ಲಿ ನಿಮ್ಮ ಫೇವರೇಟ್ ಯಾರು? ಸಂಜು ಸ್ಯಾಮ್ಸನ್ ಅವರಿಗೆ ಇನ್ ಮುಂದೆ ಟೀಮ್ ಇಂಡಿಯಾ ಪರ್ಮನೆಂಟ್ ಚಾನ್ಸ್ ಸಿಗುತ್ತಾ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕ್ರಿಕೆಟ್ ನ ಎಲ್ಲ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಕ್ರಿಕೆಟ್ ಲೋಕದ ಇಂತಹ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.